ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಸ್ಪೀಡ್ ಮ್ಯಾಥ್ಸನ್ನು ಒಂದು 30 ಕ್ವಶನ್ಸನ್ನು ಸಾಲ್ವ್ ಮಾಡಿದೆ. ನೆಕ್ಸ್ಟ್ ಬಂದು ಲಾಸ್ಟ್ ಟೈಮ್ ಯಾವ್ದು ಮಾಕ್ ಬರೆದಿದೆ ಸೊ ಅದರದ್ದು ಕಂಪ್ಲೀಟ್ ಅನಾಲಿಸಿಸನ್ನು ಮಾಡಿದೆ, ರೀಸನಿಂಗ್ ಮತ್ತು ಕ್ವಾಂಟ್. ಸೊ ತುಂಬ ಕಮ್ಮಿ ಮಾರ್ಕ್ಸ್ ಬಂದಿದ್ದರಿಂದ ಸೊ ನೀಟಾಗಿ ಅನಾಲಿಸಿಸ್ ಮಾಡೋಣ ಅಂತ ಎಲ್ಲ ಮಾಕನ್ನು ಅನಾಲಿಸಿಸ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಮಾಕ್ ಟೆಸ್ಟ್ ಬರೆದಿಲ್ಲ ನಾನು, ಬಟ್ ಲಾಸ್ಟ್ ಟೈಮ್ ಯಾವುದೆಲ್ಲ ಮಾಕ್ ಬರೆದಿದೆ ಸೊ ಅದನ್ನು ಅನಾಲಿಸಿಸ್ ಮಾಡ್ತಾಯಿದ್ದೀನಿ ಕಂಪ್ಲೀಟಾಗಿ. ಸುಮ್ಮನೆ ಮಾಕ್ ಬರಿತಾ ಹೋಗೋದು, ಅದ್ರಲ್ಲಿ ಮಾರ್ಕ್ಸ್ ಬರ್ತಿರಲ್ಲ, ಸುಮ್ಮನೆ ಬರ್ಕೊಂಡು ಹೋಗೋದು, ಅದು ಯೂಸ್ ಇಲ್ಲ. ಮಾಕನ್ನು ಕರೆಕ್ಟಾಗಿ ಅನಾಲಿಸಿಸ್ ಮಾಡಿ, ಅದು ಅಕಸ್ಮಾತ್ ಟಫ್ ಇತ್ತು ಅಂದರೆ 2-3 ಸತಿ ಮಾಡಿ ಅನಾಲಿಸಿಸನ್ನು. ಸೊ ಆವಾಗ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸುಮ್ಮನೆ ಮಾರ್ಕ್ ಬರಿತಾ ಹೋಗೋದ್ರಿಂದ ಅದರಿಂದ ಏನು ಯೂಸ್ ಇಲ್ಲ. ಡೈಲಿ ಮಾಕ್ ಬರೀರಿ, ನಿಮಗೆ ಕಾನ್ಸೆಪ್ಟ್ ಪಕ್ಕ ಇದೆ ಅಂತಂದರೆ, ಇಲ್ಲಾಂದರೆ ಆಲ್ಟರ್ನೇಟಿವ್ ಡೇಸ್ ಬರಿತಾ ಹೋಗಿ. ಸೊ ನಾನು ಇವತ್ತೊಂದು ದಿವಸ ಪಾಸ್ ಮಾಡಿದ್ದೀನಿ ಮಾಕಿಗೆ. ಸೊ ಯಾಕೆ ಅಂತಂದರೆ ಲಾಸ್ಟ್ ಟೈಮ್ ಬರ್ದಿರೋದು ಮಾಕನ್ನೆಲ್ಲ ಇನ್ನೊಂದು ಸತಿ ಚೆನ್ನಾಗಿ ರಿವೈಸ್ ಮಾಡಿದ್ರೆ ನೆಕ್ಸ್ಟ್ ಮಾಕಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ ಅಂತ. ನೆಕ್ಸ್ಟ್ ಬಂದು 10th ಮೇದು ಕರೆಂಟ್ ಅಫೇರ್ಸನ್ನು ಕಂಪ್ಲೀಟಾಗಿ ಓದಿದೆ, ಹಾಗೆ 9th ಮೇದು ರಿವೈಸ್ ಮಾಡಿದ್ದೀನಿ. ಸೊ ಈ 10th ಮೇ ಕರೆಂಟ್ ಅಫೇರ್ಸಲ್ಲಿ ಆಲ್ಮೋಸ್ಟ್ ಎಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ಇದ್ದಿದ್ದು ಇವತ್ತು. ಒಂದು ವರ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸು. ಸೊ ಇದರಲ್ಲಿ ಏನಂತ ಅಂದರೆ ನಾವು ಜಾಸ್ತಿ ಫೋಕಸ್ ಮಾಡೋದು ಸೊ ಯಾವ ಕಂಟ್ರಿ ಫಸ್ಟ್ ಬಂತು, ಹಾಗೆ ಟೋಟಲ್ ಕಂಟ್ರೀಸ್ ಎಷ್ಟಿತ್ತು, ಇಂಡಿಯಾದ ರ್ಯಾಂಕ್ ಎಷ್ಟು ಆ್ಯಂಡ್ ಪ್ರೀವಿಯಸ್ ಇಯರ್ ರ್ಯಾಂಕ್ ಎಷ್ಟಿತ್ತು, ಮತ್ತು ಈ ರಿಪೋರ್ಟನ್ನು ರಿಲೀಸ್ ಮಾಡಿರೋದು ಯಾವುದು ಅಂತ ಇಷ್ಟಷ್ಟೇ ಫೋಕಸ್ ಮಾಡ್ತೀವಿ. ಬಟ್ ಇವೆಲ್ಲ ಬಿಟ್ಟು ಎಕ್ಸಾಮಿನವ್ರು ಕೇಳೋದೇ ಬೇರೆ ಆಗಿರುತ್ತೆ ಸಮ್ಟೈಮ್ಸ್. ಲಾಸ್ಟ್ ಟೈಮ್ ಹಾಗೆ ಕೇಳಿದ್ದು. ಸೊ ಇದರಲ್ಲಿ ಇಂಪಾರ್ಟೆಂಟ್ ಏನಂತಂದರೆ ಪಿಲ್ಲರ್ಸ್ ಇರುತ್ತಲ್ವ, ಸೊ ಯಾವುದೆಲ್ಲ ಪಿಲ್ಲರ್ಸ್, ಇದೊಂದು 4-5 ಕೊಟ್ಟು ಇದರಲ್ಲಿ ಯಾವುದಲ್ಲ ಅಥವಾ ಆ ಥರ ಕೇಳ್ತಾರೆ. ಸೊ ಪಿಲ್ಲರ್ಸ್ ನೋಡ್ಕೊಂಡು ಹೋಗಿ. ಇದರಲ್ಲಿ ಬಂದು ಪೊಲಿಟಿಕಲ್ ಇಂಡಿಕೇಟರ್, ಎಕನಾಮಿಕ್ ಇಂಡಿಕೇಟರ್, ಲೆಜಿಸ್ಲೇಟಿವ್, ಸೋಷಿಯಲ್, ಸೆಕ್ಯೂರಿಟಿ. ಸೊ ಇದನ್ನು ಮಿಸ್ ಮಾಡಬೇಡಿ. ನೆಕ್ಸ್ಟು ಟಾಪ್ ಕಂಟ್ರೀಸ್ ಯಾವುದೆಲ್ಲ ಇದೆ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಸ್ಕೋರ್ ಕೂಡ ಸಮ್ಟೈಮ್ಸ್ ಇಂಪಾರ್ಟೆಂಟ್ ಆಗುತ್ತೆ, ಸೊ ಅದನ್ನು ಬಿಡೋಕ್ಕೆ ಹೋಗಬೇಡಿ. ನೆಕ್ಸ್ಟು ಇದನ್ನು ಕೂಡ ಕೆಲವು ಸತಿ ಕೇಳ್ತಾರೆ, ಅಂದರೆ 85 to 100 ಪಾಯಿಂಟ್ಸ್ ಇನ್ ವರ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಕನ್ಸಿಡರ್ ಆ್ಯಸ್ ವಾಟ್, ಅಂದರೆ ಇಲ್ಲಿ ಗುಡ್ಡ ಅಥವಾ ಸ್ಯಾಟಿಸ್ಫ್ಯಾಕ್ಟರಿನ, ಪ್ರಾಬ್ಲಮ್ಯಾಟಿಕಾ, ಡಿಫಿಕಲ್ಟಾ, ವೆರಿ ಸೀರಿಯಸ್ಸಾ. ಸೊ ಈ ಥರ ಈಗ ನಮ್ಮದು ಇಂಡಿಯಾದ ರ್ಯಾಂಕ್ ಬಂದು 151 ಇದೆ, ಪಾಯಿಂಟ್ ಬಂದು 32.96 ಇದೆ. ಸೊ ಏನು ಕನ್ಸಿಡರ್ ಮಾಡ್ತೀವಿ, ವೆರಿ ಸೀರಿಯಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇದನ್ನು ಕೂಡ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಟಾಪಿಕ್ ಓದಿದ್ರು ನೀವು ಒಂದೇ ಟಾಪಿಕ್ ಓದಿ ಅದನ್ನು ಕ್ಲೀನಾಗಿ ಅರ್ಥ ಮಾಡಿಕೊಂಡು ಅದರಲ್ಲಿ ಯಾವುದೂ ಮಿಸ್ ಆಗದೆ ಇರೋ ಥರ, ಯಾವ ಪಾಯಿಂಟು ಮಿಸ್ ಆಗದೆ ಇರೋ ಥರ ಕಂಪ್ಲೀಟ್ ಮಾಡಿ. ನೆಕ್ಸ್ಟು ಸ್ವಾಮಿತ್ವ ಸ್ಕೀಮ್. ಸೊ ಇದು ಕೂಡ ಇಂಪಾರ್ಟೆಂಟ್ ಟಾಪಿಕ್ಕೆ. ಸೊ ನಾನು ಸ್ವಾಮಿತ್ವ ಸ್ಕೀಮ್ ಬರ್ಕೊಂಡು ಹಾಗೆ ಅದ್ರದ್ದು ಸ್ಟ್ಯಾಟಿಕ್ ಪಾರ್ಟ್ ಏನಿದೆ ಸೊ ಅದನ್ನು ಕೂಡ ಕಂಪ್ಲೀಟಾಗಿ ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ. ಯಾವಾಗ ಲಾಂಚ್ ಆಯಿತು, ಸೊ ಯಾರು ಇಂಪ್ಲಿಮೆಂಟ್ ಮಾಡಿದ್ದು, ಸೊ ಎಷ್ಟು ರುಪೀಸಿಗೆ ಅದು ಅಗ್ರಿಮೆಂಟ್ ಆಗಿತ್ತು, ಹಾಗೆ ಎಲ್ಲಿ ತನಕ ಈ ಸ್ಕೀಮು ಇದೆ. ಸೊ ಇದಿಷ್ಟನ್ನು ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಎಲ್ಲ ಇಂಪಾರ್ಟೆಂಟ್ ಇದ್ದಿದ್ದು. ಸೊ SBI ಎಸ್ ಬ್ಯಾಂಕಲ್ಲಿ ಎಷ್ಟು ಸ್ಟೇಕನ್ನು ಸೇಲ್ ಮಾಡ್ತು, ಇದು ಕೂಡ ಇಂಪಾರ್ಟೆಂಟು. ಹಾಗೆ ಯಾವ ಬ್ಯಾಂಕಿಗೆ ಸೇಲ್ ಮಾಡ್ತು, ಎಷ್ಟಿತ್ತು ಮೊದಲು, ಈಗ ಎಷ್ಟಿದೆ, ಸೊ ಬೇರೆ ಯಾವ್ದು ಇನ್ನುಳಿದಿರೋ ಸ್ಟೇಕ್ಸ್ ಎಲ್ಲ ಯಾವ ಬ್ಯಾಂಕ್ ಇದೆ. ಸೊ ಇದೆಲ್ಲ ಇಂಪಾರ್ಟೆಂಟೇ ಇದ್ದಿದ್ದು ಇವತ್ತು. ಮತ್ತು RBI ಇಂಪೋಸಸ್ ಅ ಪೆನಾಲ್ಟಿ, ಇದು ಕೂಡ ಇಂಪಾರ್ಟೆಂಟೇ. ಮತ್ತು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಗ್ರೋತ್ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್, ಇನ್ ಟರ್ಮ್ಸ್ ಆಫ್ ಮನಿ. ಸೊ ಇದೆಲ್ಲ ಇಂಪಾರ್ಟೆಂಟ್. ಸೊ ಇದನ್ನೆಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಇವತ್ತಿಂದಂತೂ ಅಂದರೆ 10th ಮೇದಂತೂ ಎಲ್ಲದೂ ಇಂಪಾರ್ಟೆಂಟ್ ಇತ್ತು ಕರೆಂಟ್ ಅಫೇರ್ಸ್. ಸೊ ಕಂಪ್ಲೀಟಾಗಿ ಕ್ಲಿಯರಾಗಿ ನೋಟ್ ಡೌನ್ ಮಾಡಿಕೊಂಡು ಅದರಲ್ಲಿ ಏನೆಲ್ಲ ಸ್ಟ್ಯಾಟಿಕ್ ಪಾರ್ಟ್ ಇದೆ ಸೊ ಅದನ್ನು ಕೂಡ ಒಟ್ಟಿಗೆ ಕಂಪ್ಲೀಟ್ ಮಾಡ್ತಾ ಹೋಗಿ. ಸೊ ಹೆಕ್ಟಿಕ್ ಆಗಲ್ಲ ಆಮೇಲೆ ಎಂಡ್ ಆಫ್ ದ ಡೇ. ನೆಕ್ಸ್ಟ್ ಬಂದು ನಂಬರ್ ಸಿಸ್ಟಮ್ ಕಂಪ್ಲೀಟ್ ಮಾಡಿದೆ, ಮೇನ್ಸ್ ಲೆವೆಲ್ಲು. ಸೊ ಇದರಲ್ಲಿ ನಂಬರ್ ಸಿಸ್ಟಮ್ 1 ಏನಿದೆ ಸೊ ಈ ಥರ ನಾನು ಸಪ್ರೇಟ್ ಫೋಲ್ಡರೇ ಮಾಡ್ಕೊಂಡಿದ್ದೀನಿ. ಸೊ ಇದರಲ್ಲಿ ನಂಬರ್ ಸಿಸ್ಟಮ್ ಕೌಶಿಕ್ ಮೋಂಡಿ ಸರ್ ಇದಲ್ಲ, ಅವ್ರದ್ದು ಕಂಪ್ಲೀಟಾಗಿ ನಾನು ಸಾಲ್ವ್ ಮಾಡಿದೆ. ಸೊ ಇದರಲ್ಲಿ ಏನು ಅಡ್ವಾಂಟೇಜ್ ಅಂದರೆ ಈ PDF-ಅಲ್ಲಿ ಸೊ ಒಂದು ಕ್ವಶನ್ಸ್ ನಮಗೇನಾದ್ರು ಈ PDF-ಅಲ್ಲಿ ಸಾಲ್ವ್ ಮಾಡ್ತಾ ಇರಬೇಕಾದ್ರೆ ಅರ್ಥ ಆಗಲಿಲ್ಲ ಅಂದರೆ ಡೈರೆಕ್ಟ್ ಅಲ್ಲಿ ಲಿಂಕ್ ಇರುತ್ತೆ. ಸೊ ಆ ಲಿಂಕ್ ಓಪನ್ ಮಾಡಿದರೆ ವೀಡಿಯೋಸ್ ಇರುತ್ತೆ. ಸೊ ನಾವು ಆ ಯಾವ ಕ್ವಶನ್ ಅರ್ಥ ಆಗಲಿಲ್ಲ ಆ ಕ್ವಶನ್ದು ವೀಡಿಯೋಸನ್ನು ನೋಡ್ಬೋದು. ಸೊ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಇಡೀ ವಿಡಿಯೋ ನೋಡ್ತಾ ಟೈಮ್ ವೇಸ್ಟ್ ಆಗುತ್ತೆ. ಸೊ ಇದರಲ್ಲಿ ಒಂದು ಅಡ್ವಾಂಟೇಜ್ ಏನಂದರೆ ಟೈಮ್ ವೇಸ್ಟ್ ಆಗಲ್ಲ. ಯಾವ ಕ್ವಶನ್ ಅರ್ಥ ಆಗಲ್ಲ ಅದಕ್ಕೆ ಮಾತ್ರ ನಾವು ವೀಡಿಯೋನ ಇಲ್ಲೇ ಕ್ಲಿಕ್ ಮಾಡಿ ನಾವು ಓದ್ಬೋದು. ಸೊ ನಾನು ಇವತ್ತು ಈ PDF-ಅನ್ನು ಕಂಪ್ಲೀಟ್ ಮಾಡಿದೆ ಮೇನ್ಸ್ ಲೆವೆಲಿಂದು.
ದಿಸ್ ಇಸ್ ಆಲ್ ಅಬೌಟ್ ಮೈ ಪ್ರಿಪ್ರೇಷನ್. ನಂದು ಪ್ರೀವಿಯಸ್ ಇಯರ್ RRB PO ಪ್ರಿಲಿಮ್ ಸ್ಕೋರ್ ಕಾರ್ಡನ್ನು ನಂದು ಶಾರ್ಟ್ಸ್ ವಿಡಿಯೋದಲ್ಲಿ ಹಾಕಿದ್ದೀನಿ. ಸೊ ನೀವು ಅದನ್ನು ಹೋಗಿ ಚೆಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.